ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ವಿಡಿಯೋ ಟೈಟಲ್ ಬೆಂಗಳೂರಿನಲ್ಲಿ 4 ಲಕ್ಷ ವರ್ಷಗಳ ಹಿಂದೆಯೇ ಮಾನವರ ಅಸ್ತಿತ್ವ. ಕ್ರಿಸ್ತಶಕ 1537 ತನಕ ಬೆಂಗಳೂರು ದಕ್ಷಿಣ ಭಾರತದ ಸಂಸ್ಥಾನಗಳು ಗಂಗೂರು, ಚೋಳರು ಮತ್ತು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತು. ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಮಣ್ಣಿನ ಕೋಟೆ ಕಟ್ಟಿ ಆಧುನಿಕ ಬೆಂಗಳೂರಿನ ಉದಯಕ್ಕೆ ಕಾರಣಕರ್ತರಾದರು ಎಂಬುದು ಬೆಂಗಳೂರಿನ ಇತಿಹಾಸ. ಇತಿಹಾಸವೇನೋ ಸರಿ, ಆದರೆ ಬೆಂಗಳೂರಿನ ಪ್ರದೇಶದಲ್ಲಿ ಮನುಷ್ಯರು ಎಷ್ಟು ವರ್ಷಗಳ ಹಿಂದಿನಿಂದ ಜೀವಿಸಿದ್ದರು ಎಂಬ ಪ್ರಶ್ನೆಗೆ ಯಾರಿಗಾದರೂ ಉತ್ತರವನ್ನು ಊಹಿಸಿ ಹೇಳಲು ಸಾಧ್ಯವೇ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈಗ ಸಿಕ್ಕಿದೆ. ಬೆಂಗಳೂರಿನ ಪ್ರದೇಶದಲ್ಲಿ 4 ಲಕ್ಷ ವರ್ಷಗಳ ಹಿಂದೆಯೇ ಮಾನವರು ಬದುಕಿದ್ದರು ಎಂಬ ಅಚ್ಚರಿ ಮಾಹಿತಿ ಹೊರಬಂದಿದೆ. ಅಂದಹಾಗೆ 4 ಲಕ್ಷ ವರ್ಷಗಳ ಹಿಂದೆಯೇ ಮಾನವರು ಬೆಂಗಳೂರಿನಲ್ಲಿ ಬದುಕಿದ್ದರು ಎಂಬುದನ್ನು ಹೇಳುತ್ತಿರುವುದು ಪುರಾತತ್ವ ಶಾಸ್ತ್ರಜ್ಞರು. ಅವರು ಯಾರು, ಹೀಗೆ ಹೇಳಲು ಪುರಾವೆ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಬೆಂಗಳೂರಿನ ಇತಿಹಾಸದಲ್ಲಿ ಪೂರ್ವ ಸಾಕ್ಷಿಯನ್ನು ಅಗೆದಿರುವುದು ಇದೇ ಮೊದಲು. ಬೆಂಗಳೂರಿನ ಪ್ರದೇಶದಲ್ಲಿ ಶಿಲಾಯುಗದಲ್ಲಿ ಮಾನವರು ಇದ್ದ ಪುರಾವೆ ದೊರಕಿವೆ ಎಂಬ ಮಾಹಿತಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ಪ್ರೊಫೆಸರ್ ಆದ ಡಾಕ್ಟರ್ ಕೆ ಬಿ ಶಿವತಾರಕ್ ಹೇಳಿದ್ದಾರೆ. ಬೆಂಗಳೂರಿನ ಕದಿಕಿನಹಳ್ಳಿ ಕೆಳರಸ್ತೆ ಬನಶಂಕರಿ 2ನೇ ಹಂತದ ಹತ್ತಿರ ಹೋಗಬೇಕಾದರೆ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ನೀರು ಸೋರಿಕೆ ನಿಲ್ಲಿಸುವ ಕಾಮಗಾರಿ ನಡೆಯುತ್ತಿತ್ತು. ಕೆಲಸಗಾರರು ಅಗೆಯುತ್ತಿದ್ದ ಕಲ್ಲನ್ನು ನೋಡಿದಾಗ ತುಂಬ ಕುತೂಹಲವಾಗಿ ಕಾಣಿಸಿತು. ನಂತರ ಕೆಲವು ಕಲ್ಲುಗಳನ್ನು ತೆಗೆದುಕೊಂಡು ಸ್ವಚ್ಛಗೊಳಿಸಿ ಕಲ್ಲು ಪ್ರಬಲವಾಗಿ ಕಾಣಿಸಿದ್ದರಿಂದ ಅವುಗಳ ಜೊತೆಗೆ ತುಮಕೂರು, ಮಂಡ್ಯ, ಚಿತ್ರದುರ್ಗ ಜಿಲ್ಲೆಯ ಕಲ್ಲುಗಳನ್ನು ಸಂಗ್ರಹಿಸಿದ್ದಾರೆ. ಇವುಗಳ ಕಾರ್ಬನ್ ಡೇಟಿಂಗ್ ಫಲಿತಾಂಶವನ್ನು ಮುಂಬರುವ ದಿನಗಳಲ್ಲಿ ನೋಡಬಹುದು ಎಂದು ಹೇಳಿದ್ದಾರೆ. ಬನಶಂಕರಿಯಲ್ಲಿ 5 ಕಲ್ಲಿನ ಉಪಕರಣಗಳು ಸಂಗ್ರಹಿಸಲಾಗಿದೆ. ಇವುಗಳಲ್ಲಿ ಕೈಕೊಡಲಿ, ಕುಯ್ಯುವ ಸಲಕರಣೆ, ಸುತ್ತಿಗೆ ಕಲ್ಲು, ಚಿಕಣಿ ಕೈಕೊಡಲಿಗಳಿವೆ. ಇವುಗಳು 7 ರಿಂದ 11 ಸೆಂಟಿಮೀಟರ್ ಉದ್ದ ಮತ್ತು 4 ರಿಂದ 7 ಸೆಂಟಿಮೀಟರ್ ಅಗಲ ಇದ್ದವು. ಈ ಉಪಕರಣಗಳು ಹಲವು ಕೆಲಸಗಳಿಗೆ ಬಳಸಲಾಗುತ್ತಿತ್ತು ಎಂದು ಶಿವತಾರಕ್ ಹೇಳಿದ್ದರು. ಈ ಕಲ್ಲಿನ ಉಪಕರಣಗಳ ಶೈಲಿಯ ಕಲ್ಲುಗಳನ್ನೇ ಶಿಲಾಯುಗದ ಮಾನವರು ಬೇಟೆಗಾಗಿ ಮತ್ತು ಪ್ರಾಣಿಗಳ ಚರ್ಮ ಸುಲಿಯಲು ಬಳಸುತ್ತಿದ್ದರು ಎಂದು ಇವರು ವಿವರಿಸಿದ್ದಾರೆ. ಈ ಶಿಲಾಯುಗದ ಮಾನವರನ್ನು ಹೋಮೋ ಎಬಿಲಿಸ್ ಎಂದು ಕರೆಯಲಾಗುತ್ತದೆ. ಈ ಪ್ರಜಾತಿಯವರು ತುಂಬ ಕುತೂಹಲಕಾರಿಯಾಗಿದ್ದರು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮೊದಲ ಬಾರಿಗೆ ಕಲ್ಲಿನ ಉಪಕರಣಗಳನ್ನು ಬಳಕೆ ಮಾಡಲು ಕಲಿತುಕೊಂಡರು ಮತ್ತು ಬೇಟೆಯಾಡಲು ಶುರು ಮಾಡಿಕೊಂಡಿದ್ದರು. ಪ್ಯಾಲಿಯೋಲಿಥಿಕ್ ಎಂಬುದು ಪೂರ್ವ ಶಿಲಾಯುಗದ ವೈಜ್ಞಾನಿಕ ಪದ. ಈ ಯುಗದ ಸಂಸ್ಕೃತಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. ಇದೇ ರೀತಿಯ ಕಲ್ಲಿನ ಉಪಕರಣಗಳನ್ನು ಕೆಂಗೇರಿ ಅಭಿಮಾನ್ ಸ್ಟುಡಿಯೋ ಹತ್ತಿರ ಅಗೆಯುವಾಗ ಕಂಡುಕೊಂಡಿದ್ದೇವೆ. ನಾನು ಈ ಪತ್ತೆ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡುತ್ತಿದ್ದೇನೆ ಎಂದು ಶಿವತಾರಕ್ ಹೇಳಿದ್ದಾರೆ. ಅಲ್ಲದೆ ಅವರ ಸಂಶೋಧನೆ ಬಗ್ಗೆ ಪುರಾತತ್ವ ಇಲಾಖೆಗೆ ತಿಳಿಸಿದ್ದಾರೆ. ಇತರೆ ಪುರಾತತ್ವ ಶಾಸ್ತ್ರಜ್ಞರು ಶಿವತಾರಕ್ ಅವರ ಸಂಶೋಧನೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದು, ಒಂದು ವೇಳೆ ಶಿಲಾಯುಗದ ಮಾನವರು ಇಲ್ಲಿ ನೆಲೆಸಿದ್ದರು ಎಂದು ಆದಲ್ಲಿ ಮೊದಲೇ ನಮಗೆ ಇದರ ಸುಳಿವುಗಳು ಯಾಕೆ ಪತ್ತೆಯಾಗಿಲ್ಲ? ಅಲ್ಲದೆ ಉತ್ತರ ಕರ್ನಾಟಕ ಮತ್ತು ತುಮಕೂರಿನ ಕಿಬ್ಬನಹಳ್ಳಿಯಲ್ಲಿ ಮಾತ್ರ ಯಾಕೆ ಕಲ್ಲಿನ ಉಪಕರಣಗಳು ಕಾಣಿಸಿಕೊಂಡಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತಿ ಪುರಾತತ್ವ ಪ್ರೊಫೆಸರ್ ರವಿಕೋರಿ ಸೆಟ್ಟರಿರವರು ಹೇಳಿದ್ದಾರೆ. ಇದು ಸತ್ಯವೇ ಆಗಬೇಕಾಗಿಲ್ಲ, ಆದರೂ ಇದರ ಬಗ್ಗೆ ಮಾಹಿತಿಗಳು ಮುಂಬರುವ ದಿನಗಳಲ್ಲಿ ನಮಗೆ ತಿಳಿದು ಬರಲಿದೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.